ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಈತನಿಗೆ 67 ವರ್ಷ. ಈತನನ್ನ ಜ್ಯೋತಿಷ್ಯ ಅಂತ ಎಲ್ಲರೂ ಕೂಡ ಕರೀತಾರೆ. ಆದರೆ ನಾನು ಈತನನ್ನ ಜ್ಯೋತಿಷ್ಯ ಅನ್ನೋದಿಲ್ಲ, ಬದಲಿಗೆ ಕಾಮುಕ ಅನ್ನುವಂಥದ್ದನ್ನ ಯಾವುದೇ ಭಯ ಭೀತಿ ಇಲ್ಲದೆ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ನಾಲಾಯಕ ಮಾಡಿದ್ದೆ ಅಂತಹ ಒಂದು ಕ್ರೂರ ಕೆಲಸ. ಹೆಸರಿಗೆ ಮಾತ್ರ ಜ್ಯೋತಿಷ್ಯ ಅಂತ ಕರೆಸ್ಕೊಳ್ತಾ ಇದ್ದ, ಜ್ಯೋತಿಷ್ಯವನ್ನ ಹೇಳ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದ. ಆದರೆ ಈತ ಮಾಡಿರುವಂಥದ್ದು, ಅದರಲ್ಲೂ ಕೂಡ 67 ವರ್ಷದ ವಯಸ್ಸಿನಲ್ಲಿ ಈ ಕಾಮುಕನಿಗೆ ಇದೆಲ್ಲವೂ ಕೂಡ ಬೇಕಿತ್ತ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಅದೇನೇ ಇರಲಿ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಆದರೆ ಈ ಒಂದು ಜ್ಯೋತಿಷ್ಯವನ್ನೇ ಇಂತಹ ನಾಲಾಯಕರು ಇರೋದ್ರಿಂದ ನಂಬೋದಕ್ಕೂ ಕೂಡ ಭಯ ಕೂಡ ಆಗ್ತಾ ಇದೆ. ಇತ್ತೀಚೆಗೆ ಹೆಣ್ಣು ಮಕ್ಕಳನ್ನು ಬಳಕೆ ಮಾಡಿಕೊಳ್ಳುವಂಥವರ ಸಂಖ್ಯೆಯೂ ಕೂಡ ಹೆಚ್ಚಾಗಿ ಬಿಟ್ಟಿದೆ. ಇತ್ತ ಒಂದು ಯಾವುದೋ ಹೆಣ್ಣು ಮಗಳು ಬಂದರೆ ಆಕೆಯನ್ನು ಹೇಗಾದರೂ ಮಾಡಿ ಪಟಾಯಿಸಿ ಏನೇನು ಸಮಸ್ಯೆಗಳು ಇಲ್ಲ ಸಲ್ಲದ ಸಮಸ್ಯೆಗಳನ್ನು ಹೇಳಿ ಅವಳನ್ನು ಹೇಗಾದರೂ ಮಾಡಿ ಬಳಸ್ಕೊಳ್ಬೇಕು ಅನ್ನುವಂಥ ಕಾಮುಕ ಜ್ಯೋತಿಷ್ಯ ಈತನ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ತುಂಬ ಪ್ರಸಾರವೂ ಕೂಡ ಆಗ್ತಾ ಇದ್ದಾವೆ. ಹಾಗಂತೆ ಹೀಗಂತೆ ಅಂತೆಕಂತೆ ಎಲ್ಲವೂ ಕೂಡ ಕೇಳಿ ಬರ್ತಾ ಇದ್ದಾವೆ. ಬದಲಿಗೆ ಈ ನಾಲಾಯಕ ಬರೋಬ್ಬರಿ 35 ಜನ ಮಹಿಳೆಯರನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ. ಅವರನ್ನೆಲ್ಲರಿಗೂ ಕೂಡ ತುಂಬಾ ಚಿತ್ರ ಹಿಂಸೆಯನ್ನು ಕೊಟ್ಟು ಬಿಟ್ಟಿದ್ದಾನೆ. ಹೇಗೆ ಬೇಕೋ ಹಾಗೆಲ್ಲವೂ ಕೂಡ ಅವರನ್ನು ಹೇಗೆ ಮೋಡಿ ಮಾಡೋದಕ್ಕೆಲ್ಲವೂ ಕೂಡ ಸಾಧ್ಯನೋ ಆ ರೀತಿಯಾಗಿ ಮಾಡಿಬಿಟ್ಟಿದ್ದಾನೆ. ಒಂದು ಸಿಸಿಟಿವಿ ದೃಶ್ಯದಲ್ಲಿ ತಾನೇ ತನ್ನ ಒಂದು ಆಫೀಸಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯಗಳವು. ಅದು ಯಾವ ಕಾರಣಕ್ಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ನೋ ಗೊತ್ತಿಲ್ಲ. ಬದಲಿಗೆ ಅವುಗಳನ್ನೆಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ. ರೆಕಾರ್ಡ್ನ ವಿಚಿತ್ರವಾದಂತಹ ರೆಕಾರ್ಡ್ಸ್ಗಳಿದ್ದಾವೆ. ಅದನ್ನೆಲ್ಲವನ್ನು ಕೂಡ ಗಮನಿಸಿದ್ರೆ ಎಂಥವ್ರಿಗೂ ಕೂಡ ಒಂದು ಕ್ಷಣ ರಕ್ತ ಕುದಿಯುತ್ತೆ. ಈತ ಜ್ಯೋತಿಷ್ಯ ಅಲ್ಲ, ಬದಲಿಗೆ ಕಾಮುಕ ಅನ್ನೋದು ಸ್ಪಷ್ಟವಾಗಿಯೂ ಕೂಡ ನಿಮಗೆ ಅರ್ಥ ಆಗೋದಕ್ಕೆ ಮುಂದಾಗಿ ಬಿಡುತ್ತೆ. ಈ ವಿಷಯವನ್ನು ಗಮನಿಸ್ತಾ ಇದ್ದಾಗೆ ಒಂದು ಕಡೆಯಿಂದ ರಕ್ತ ಕುದಿಯೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಎಂತಹ ನಾಲಾಯಕರು ಈ ಒಂದು ವ್ಯವಸ್ಥೆಯಲ್ಲಿ ಇದ್ದಾರೆ. ಅದರಲ್ಲೂ ಕೂಡ ಜ್ಯೋತಿಷ್ಯ ಅನ್ನುವಂತಹ ಒಂದು ಪವಿತ್ರವಾದಂಥದ್ದು, ಅದನ್ನ ಯಾವ ರೀತಿಯಾಗಿ ಕೆಡದಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಕ್ಷಣ ನಿಜಕ್ಕೂ ಬೇಜಾರಾಗಿ ಬಿಡ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಈ ನಾಲಾಯಕನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಆಗಿದೆ, ಅಷ್ಟಕ್ಕೂ ಇದೆಲ್ಲವೂ ಕೂಡ ಹೊರಗಡೆ ಬಂದಿದ್ದಾದರೂ ಹೇಗೆ, ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ವಿಷಯಕ್ಕೆ ಬಂದು ಬಿಡೋಣ. 35 ವರ್ಷದ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರವೆಸಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮಹಾರಾಷ್ಟ್ರದ ನಾಸಿಕ್ನ ಪ್ರಭಾವಿ ಜ್ಯೋತಿಷ್ಯ ಒಬ್ಬನನ್ನ ಅಥವಾ ನಾಲಾಯಕ ಒಬ್ಬನನ್ನ, ಕಾಮುಕನನ್ನ ಇದೀಗ ಬಂಧಿಸಿ ಬಿಟ್ಟಿದ್ದಾರೆ. ಈ ಪ್ರಕರಣದ ತನಿಖೆಗಿಳಿದ ಪೊಲೀಸರಿಗೆ ಈ ಕಾಮಿ ಜ್ಯೋತಿಷ್ಯನ ಹಲವು ರೋಚಕ ವಿಚಾರಗಳು ಕೂಡ ಬೆಳಕಿಗೆ ಬಂದಿದ್ದಾವೆ. ಆರೋಪಿ ಜ್ಯೋತಿಷಿ ಲೈಂಗಿಕ ದೌರ್ಜನ್ಯವೆಸಗಿದ್ದು ಕೇವಲ ಒಬ್ಬ ಮಹಿಳೆಯನ್ನ ಅಷ್ಟೇ ಅಲ್ಲದೆ ಬೇರೆ ಬೇರೆ ಮಹಿಳೆಯರನ್ನು ಕೂಡ ಬಳಸಿಕೊಂಡಿದ್ದ. ಈತನ ಕೋಣೆಯಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಸಲಾಗಿತ್ತು. ಈತನ ಮನೆಯಿಂದ ವಶಪಡಿಸಿಕೊಂಡ ಪೆನ್ ಡ್ರೈವ್ ನಲ್ಲಿ ಬರೋಬ್ಬರಿ 58 ಬೇರೆ ಬೇರೆ ಮಹಿಳೆಯರ ಜೊತೆಗೆ ಅನೈತಿಕವಾಗಿ ಅಥವಾ ಲೈಂಗಿಕವಾಗಿ ದೌರ್ಜನ್ಯ ಎಸಗಿರುವಂತಹ ಎಲ್ಲವೂ ಕೂಡ ಪತ್ತೆ ಆಗಿಬಿಟ್ಟಿದೆ. ಒಂದು ಕ್ಷಣ ಪೊಲೀಸರೇ ದಂಗಾಗಿ ಬಿಡ್ತಾರೆ. ಇವನು ಎಂತಹ ಕಾಮುಕ ಇರಬಹುದು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತಾರೆ. ಈತನಿಗೆ ತಕ್ಕ ಪಾಠ ಕಲಿಸಬೇಕು ಅನ್ನೋ ರೀತಿಯಲ್ಲಿ ಮುಂದಾಗಿ ಬಿಡ್ತಾರೆ. ಈತನಿಗೆ ಬರೋಬ್ಬರಿ 67 ವರ್ಷ. ನಾನು ಆರಂಭದಲ್ಲೂ ಕೂಡ ಹೇಳಿದೆ 67 ವರ್ಷ ಅಂತ. ನಾನು ಯಾಕೆ ಪದೇ ಪದೇ ಹೊತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ಮಶಾನ ಬಾ ಅನ್ನುತ್ತೆ, ಊರು ಹೋಗು ಅನ್ನುವಂಥ ಒಂದು ಏಜ್ ಅದು. ಈ ಏಜಲ್ಲಿ ಈ ವ್ಯಕ್ತಿಗೆ ಅದು ಎಂತಹ ಒಂದು ಆಸೆ ಇತ್ತೋ ಗೊತ್ತಿಲ್ಲ, ಎಂತಹ ಒಂದು ವಲಸ್ಸು ಮನಸ್ಥಿತಿ ಆತನಲ್ಲಿತ್ತೋ ಗೊತ್ತಿಲ್ಲ. ಇನ್ನು ಈ ಕಾಮುಕ ಜ್ಯೋತಿಷ್ಯನ ಬಗ್ಗೆ ಗಮನಿಸೋದಾದ್ರೆ, ಅಶೋಕ್ ಕರತ್ ಎನ್ನುವಂತ ವ್ಯಕ್ತಿ ಈತ. ಸಾಕಷ್ಟು ಪ್ರಭಾವಿ ಆಗಿರುವ ಈತನ ಬಳಿಗೆ ಮಹಾರಾಷ್ಟ್ರದಿಂದ ದೆಹಲಿಯವರೆಗಿನ ರಾಜಕಾರಣಿಗಳು ಪರಿಹಾರ ಕೇಳಿಕೊಂಡು ಬರ್ತಾ ಇರ್ತಾರೆ. ಈಗ 35 ವರ್ಷದ ಮಹಿಳೆಯೊಬ್ಬರು ಕೂಡ ನೀಡಿದ ದೂರಿನ ಪ್ರಕಾರ ಆರೋಪಿ ಜ್ಯೋತಿಷಿ ತನಗೆ ಅಮಲು ಔಷಧಿ ನೀಡಿ ಸಮೂಹಗೊಳಿಸುವುದು ಮತ್ತು ತನ್ನ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡು ಲೈಂಗಿಕ ದೌರ್ಜನ್ಯವೆಸಗಿದ್ದಾನೆ ಎನ್ನುವಂತ ರೀತಿಯಲ್ಲಿ ಸಂತ್ರಸ್ತೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ತನಿಖೆ ಆರಂಭಿಸಿದ ಪೊಲೀಸರಿಗೆ ಜ್ಯೋತಿಷಿ ಲೈಂಗಿಕ ಶೋಷಣೆ ನಡೆಸಿದ್ದು ಅನ್ನೋದು ಖಚಿತವಾಗಿದೆ. ಕೇವಲ ಒಬ್ಬ ಮಹಿಳೆ ಮೇಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಮಹಿಳೆಯರೊಂದಿಗೂ ಕೂಡ ಈ ರೀತಿಯಾಗಿ ನಡೆದುಕೊಂಡಿದ್ದ ಅನ್ನೋದು ಸ್ಪಷ್ಟವಾಗಿ, ಅದರಲ್ಲೂ ಕೂಡ ಸಿಸಿಟಿವಿ ಫುಟೇಜ್ಗಳನ್ನು ಗಮನಿಸ್ತಾರೆ. ಅದಾದ ಬಳಿಕ ಪೆನ್ ಡ್ರೈವ್ಗಳು ಕೂಡ ಸಿಕ್ಕಿರುತ್ತೆ. ಪೆನ್ ಡ್ರೈವ್ ನಲ್ಲೂ ಕೂಡ ಅದೆಲ್ಲವನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾನೆ. ಅದು ಯಾವ ಗಣಂದಾರಿಗೆ ಮಾಡ್ಕೊಂಡು ಇಟ್ಕೊಂಡಿದ್ನೋ ಗೊತ್ತಿಲ್ಲ. ಪೊಲೀಸರು ದಾಖಲಿಸಿದ FIR ನ ಪ್ರಕಾರ ಆರೋಪಿ ಅಶೋಕ್ ಕರತ್ ನಿವೃತ್ತ ಮರ್ಚೆಂಟ್ ನೇವಿ ಅಧಿಕಾರಿ ಆಗಿದ್ದ. ತನ್ನನ್ನು ತಾನು ಕ್ಯಾಪ್ಟನ್ ಎಂದು ಕೂಡ ಹೇಳಿಕೊಂಡಿದ್ದ. ಮಹಿಳೆಯೊಬ್ಬರಿಗೆ ಆಕೆಯ ವೈಯಕ್ತಿಕ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆಯನ್ನು ಕೂಡ ನೀಡಿಬಿಟ್ಟಿದ್ದ. ತನ್ನ ಕಚೇರಿಗೆ ಕರೆಸಿಕೊಂಡಿದ್ದ. ಆಕೆ ಒಮ್ಮೆ ಅಲ್ಲಿಗೆ ಬಂದ ನಂತರ ಮಹಿಳೆಗೆ ಮಾದಕ ವಸ್ತುವನ್ನ ಕೂಡ ನೀಡಿಬಿಟ್ಟಿದ್ದ. ಇದಾದ ನಂತರ ಆತ ಮಹಿಳೆಯರಿಗೆ ಅವರ ಪತಿಯನ್ನು ಕೊಲ್ಲುವುದಾಗಿ ಹೇಳಿ ಅಥವಾ
ಅಥವಾ ಮಾಟ ಮಂತ್ರ ಮಾಡುವುದಾಗಿ ಹೇಳಿ ಭಯ ಹುಟ್ಟಿಸ್ತಾ ಇದ್ದ, ಅತ್ಯಾಚಾರ ಮಾಡ್ತಾ ಇದ್ದ. ಈ ರೀತಿಯಾಗಿ ಒಂದಿಷ್ಟು ಮಾಹಿತಿಗಳು ಕೂಡ ಇದೀಗ ಸಿಗ್ತಾ ಇದ್ದಾವೆ. ಅಂದರೆ ಯಾರೋ ಒಂದು ಕಷ್ಟ ಇದೆ, ನಮ್ಮ ಮನೆ ಹಾಗಿದೆ, ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ, ಪದೇ ಪದೇ ಈ ರೀತಿಯಾದಂಥದ್ದು ಎಲ್ಲವೂ ಕೂಡ ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರೆ ಅವರ ವೀಕ್ನೆಸ್ ಏನು ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಯಾರ ಮೇಲೆ ಸೆಂಟಿಮೆಂಟ್ ಇರ್ತಾರೋ ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಸಾವಾಗಿ ಬಿಡುತ್ತೆ. ನೀನು ನನ್ನ ಜೊತೆಗೆ ಲೈಂಗಿಕವಾಗಿ ನಡೆದುಕೊಂಡು ಬಿಟ್ಟರೆ ಆ ಎಲ್ಲವೂ ಕೂಡ ಪರಿಹಾರ ಆಗಿ ಬಿಡುತ್ತೆ. ಇಲ್ಲ ಅಂದರೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ, ಆ ಸಾಮರ್ಥ್ಯ ನಿಮ್ಮಲ್ಲಿ ಇಲ್ಲ. ನೀವು ನನ್ನ ಜೊತೆಗೆ ಬೆರೆತು ಬಿಟ್ಟರೆ ಆ ಒಂದು ಸಮಸ್ಯೆ ಬಗೆಹರಿದು ಬಿಡುತ್ತೆ. ನಿಮ್ಮ ಮಗ ಆಗಿರ್ಬೋದು ಅಥವಾ ನಿಮ್ಮ ಮಗಳಾಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರು ಯಾರೇ ಆಗಿರ್ಬೋದು, ಸಾವು ಆಗಿ ಬಿಡುತ್ತೆ ಅನ್ನುವ ರೀತಿಯಲ್ಲಿ ಅವರನ್ನು ಹೇಗೆ ಬೇಕಾದರೂ ಭಯಪಡಿಸಿ ಒಟ್ಟಾರೆಯಾಗಿ ಅವರನ್ನ ಮನವೊಲಿಸಿಕೊಂಡು ತನಗೆ ಪ್ರತಿಕ್ರಿಯೆ ನೀಡುವ ಹಾಗೆ ಮಾಡಿಕೊಳ್ತಾ ಇದ್ದ. ಅದೇ ರೀತಿಯಾಗಿ ಮತ್ತು ಬರುವಂತಹ ಔಷಧಿಗಳನ್ನು ಕೂಡ ನೀಡ್ತಾ ಇದ್ದ. ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಖಚಿತವಾಗಿಯೂ ಕೂಡ ಪೊಲೀಸರಿಗೆ ಗೊತ್ತಾಗಿ ಬಿಡುತ್ತೆ. ಈ ವಿಚಾರವನ್ನು ನಾನು ಯಾಕೆ ಪದೇ ಪದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ, ಜ್ಯೋತಿಷ್ಯ ಅನ್ನೋಂಥದ್ದು ಪವಿತ್ರವಾದಂಥದ್ದು ಅಂತ ಕರೀತಾರೆ. ಆದರೆ ನನಗೆ ಆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇಲ್ಲ ಬಿಡಿ. ಇತ್ತೀಚೆಗೆ ಜ್ಯೋತಿಷ್ಯರ ಮೇಲಂತೂ ಮೊದಲೇ ನಂಬಿಕೆ ಇಲ್ಲ. ಇಂತಹ ನಾಲಾಯಕರು ಜ್ಯೋತಿಷ್ಯರು ಬಹುಜನ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಇದ್ದಾರೆ ಅನ್ನೋದು ಕೂಡ ನನಗೆ ಯಾವಾಗಲೂ ಸ್ಪಷ್ಟವಾಗಿ ಬಿಟ್ಟಿದೆ. ಯಾಕೆಂತಂದರೆ ಜ್ಯೋತಿಷ್ಯದಿಂದ ಎಲ್ಲವೂ ಕೂಡ ನಡೆಯೋದಿಲ್ಲ, ಜ್ಯೋತಿಷ್ಯನೇ ಎಲ್ಲವೂ ಕೂಡ ಆಗೋದಿಲ್ಲ. ಹಾಗಾದರೆ ಜ್ಯೋತಿಷ್ಯದಿಂದ ಎಲ್ಲ ನಡೆಯೋದಾಗಿದ್ರೆ ಇವತ್ತು ಜ್ಯೋತಿಷ್ಯನ ಬದುಕು ಈಗ ಆಗ್ತಿರ್ಲಿಲ್ಲ. ಜ್ಯೋತಿಷ್ಯ ಮುಂದೆ ಆಗೋದನ್ನು ಹೇಳ್ತಾನೆ ಅನ್ನೋದಾಗಿದ್ರೆ ಅವನ ಬದುಕಲ್ಲಿ ಹೀಗೆ ಆಗುತ್ತೆ ಅನ್ನೋದು ಅವನಿಗೂ ಕೂಡ ಗೊತ್ತಿರಬೇಕಾಗಿತ್ತಲ್ವಾ. ಅದೆಲ್ಲವೂ ಕೂಡ ಸುಳ್ಳು. ದುಡ್ಡು ಮಾಡೋದಕ್ಕೆ, ದಂಧೆ ಮಾಡೋದಕ್ಕೆ, ಒಂದು ಸುಖವಾದ ಜೀವನವನ್ನು ಮಾಡೋದಕ್ಕೆ ಅಡ್ಡದಾರಿಯನ್ನು ಹುಡ್ಕೊಂಡು ಬಿಟ್ಟಿರ್ತಾರೆ. ಕೆಲವೊಂದಿಷ್ಟು ಮೂಢನಂಬಿಕೆ ಜನಗಳು ಕೂಡ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಮೂಢನಂಬಿಕೆ ಜನಗಳೇ ಕಾರಣ. ಇಂತಹ ನಾಲಾಯಕರು ಇವತ್ತು ಬದುಕಿ ಉಳಿದಿದ್ದಾರೆ, ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮುಖ್ಯವಾಗಿ ನಮ್ಮ ಜನಗಳೇ ಕಾರಣ ಅಂತಲೇ ಹೇಳ್ಬಹುದು. ಸೊ ನಾವು ಅವ್ರಗಳ ಬಳಿ ಹೋಗ್ತೀವಿ, ಅವ್ರು ಹೇಳಿದೆಲ್ಲವನ್ನು ಕೂಡ ಕೇಳ್ತೀವಿ, ಎಲ್ಲದಕ್ಕೂ ಕೂಡ ಒಂದು ಸಮಸ್ಯೆಯನ್ನು ಹುಡುಕ್ತಾರೆ. ಆ ಸಮಸ್ಯೆಗೆ ಪರಿಹಾರ ಇದೆ, ಆ ಪರಿಹಾರ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನುವಂಥ ಕಥೆಗಳನ್ನು ಕಟ್ಟೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಈ ನಾಲಾಯಕ ಜ್ಯೋತಿಷ್ಯ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದ. ಬೇರೆ ಬೇರೆ ಜ್ಯೋತಿಷ್ಯರಿಗೂ ಮತ್ತು ಈತನಿಗೆ ಇರುವಂಥ ವ್ಯತ್ಯಾಸ ಏನು ಅಂತಂದ್ರೆ, ಅವರು ದುಡ್ಡುಗಳನ್ನು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಈತ ಅವರನ್ನ ಬಳಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದ. ಇನ್ನು ಕಚೇರಿಯಲ್ಲೇ ಒಂದು CCTVಯನ್ನು ಕೂಡ ಇಟ್ಟಿದ್ದ. ತನ್ನ ಕಚೇರಿಯಲ್ಲಿ ಆತ ರಹಸ್ಯವಾದಂಥ CCTVಯನ್ನು ಇಟ್ಟಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ತರ ಕಚೇರಿಯಿಂದ ಪೊಲೀಸರು ಪೆನ್ ಡ್ರೈವ್ ಅನ್ನ ವಶಕ್ಕೆ ಪಡೆದುಕೊಳ್ತಾರೆ. ಅದರಲ್ಲಿ 58 ಮಹಿಳೆಯರ ಅಶ್ಲೀಲ ವಿಡಿಯೋಗಳು ಇರುವಂಥದ್ದು ಕೂಡ ಖಚಿತವಾಗಿ ಬಿಡುತ್ತೆ. ಈ ಪ್ರಕರಣದ ತನಿಖೆಗಾಗಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರದ IPS ಅಧಿಕಾರಿ ತೇಜಸ್ವಿ ಸತ್ಪುಟ್ಟೆ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ಕೂಡ ಈಗ ರಚನೆ ಕೂಡ ಮಾಡಲಾಗಿದೆ. ಆರೋಪಿಗಳಿಂದ ವಶಪಡಿಸಿಕೊಂಡಿರುವಂತಹ ಆರೋಪದ ವಿಡಿಯೋಗಳು ಮತ್ತು ದಾಖಲೆಗಳ ಸಂಪೂರ್ಣ ಪರಿಶೀಲನೆಯನ್ನು ಕೂಡ ನಾಸಿಕ್ ಅಪರಾಧ ಶಾಖೆ ನಡೆಸ್ತಾ ಇದೆ. ಇನ್ನು ಈ ನಾಲಾಯಕ ಆರೋಪಿ ಜ್ಯೋತಿಷಿ ಆಗಿರುವಂಥವನು, ಈ ಜ್ಯೋತಿಷಿ ಅನ್ನೋದಕ್ಕಿಂತ ಕಾಮುಕ ಆಗಿರುವಂಥವನು ಕೆನಡಾ ಕಾರ್ನರ್ ಪ್ರದೇಶದಲ್ಲಿ ಫೋಕಸ್ ಪ್ರಾಪರ್ಟಿ ಡೀಲರ್ಸ್ ಮತ್ತು ಡೆವಲಪರ್ಸ್ ಎಂಬ ಕಚೇರಿಯನ್ನು ನಿರ್ವಹಿಸ್ತಾ ಇದ್ದ. ಆದರೆ ಆತ ನಡೆಸುತ್ತಿದ್ದಂತಹ ವ್ಯವಹಾರವು ರಿಯಲ್ ಎಸ್ಟೇಟ್ ಬದಲಾಗಿ ಅಪರಾಧದ ವ್ಯವಹಾರವಾಗಿ ಬಿಟ್ಟಿತ್ತು. ಈ ಆರೋಪಿ ಅಶೋಕ್ ಕರತ್ ಸಮಾಜದಲ್ಲಿ ಸಾಕಷ್ಟು ಪ್ರಭಾವವನ್ನು ಹೊಂದಿದ್ದ, ದೈವಿಕ ಶಕ್ತಿಯನ್ನ ಹೊಂದಿರುವ ವ್ಯಕ್ತಿ ಎಂದು ಅನೇಕರು ಕೂಡ ನಂಬಿಬಿಟ್ಟಿದ್ರು. ಈತನಿಗೆ ಮಹಾರಾಷ್ಟ್ರದಿಂದ ದೆಹಲಿಯವರೆಗೂ ಕೂಡ ರಾಜಕಾರಣಿಗಳ ಸಂಪರ್ಕವಿತ್ತು. ಮಹಾರಾಷ್ಟ್ರದ ಮಿರ್ಗಾಂವ್ನಲ್ಲಿ ಈತನ ಈಶಾನ್ಯೇಶ್ವರ ದೇವಸ್ಥಾನ ಮತ್ತು ಒಂದು ಭವ್ಯವಾದ ಆಶ್ರಮವನ್ನು ಹೊಂದಿದ್ದ. ಅಲ್ಲಿ ಪ್ರಮುಖ ಮತ್ತು ಪ್ರಭಾವಿ ವ್ಯಕ್ತಿಗಳು ಆಗಾಗ್ಗೆ ಬಂದು ಈತನನ್ನ ಭೇಟಿ ಹಾಕ್ತಾ ಇದ್ರು, ತಮ್ಮ ಭವಿಷ್ಯವನ್ನು ಕೇಳ್ತಾ ಇದ್ರು, ತಮ್ಮ ರಾಜಕೀಯ ಜೀವನ ಹೇಗಿದೆ ಎಂಬುದನ್ನು ಕೂಡ ಈತನಲ್ಲಿ ಕೇಳ್ತಾ ಇದ್ರು. ಈ ರೀತಿಯಾಗಿ ಒಂದು ಕಳ್ಳ ಜ್ಯೋತಿಷ್ಯ ಬೆಳೆದುಕೊಂಡು ಬಿಟ್ಟಿದ್ದ. ಈತನ ಒಂದು ಕಹಾನಿಯೇ ರೋಚಕವಾಗಿರುವಂಥದ್ದು. ನಾಸಿಕ್ನಲ್ಲಿರುವ ಜ್ಯೋತಿಷ್ಯ ತೋಟದ ಮನೆಯಲ್ಲಿ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸುವ ಮೂಲಕ ಆರೋಪಿಯನ್ನು ಪೊಲೀಸರು ಕೂಡ ಬಂಧಿಸಿದ್ದಾರೆ. ಕತ್ತಲೆಯ ಮರೆಯಲ್ಲಿ ಪೊಲೀಸರು ಆರೋಪಿಯ ಮನೆಗೆ ಹೋಗಿ ಕಳ್ಳ ಎಂದು ಕೂಗುತ್ತಾ ಗೊಂದಲ ಹಾಗೂ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಈ ಗದ್ದಲವನ್ನು ನೆಪವಾಗಿಸಿಕೊಂಡು ತಂಡವು ಕತರ್ ಅವರ ಮನೆಗೆ ನೇರವಾಗಿ ಪ್ರವೇಶಿಸಿತು ಮತ್ತು ಏನಾಗುತ್ತಿದೆ ಎಂದು ಅವನಿಗೆ ಅರ್ಥವಾಗದ ಮೊದಲೇ ಪೊಲೀಸರು ಆತನನ್ನ ಅವನ ಮಲಗುವ ಕೋಣೆಯಿಂದಲೇ ಬಂಧಿಸುವುದಕ್ಕೆ ಮುಂದಾಗಿ ಬಿಟ್ಟಿರ್ತಾರೆ. ಈ ದಾಳಿಯ ವೇಳೆ ಆತನ ತೋಟದ ಮನೆಯಲ್ಲಿದ್ದ ಒಂದು ಪಿಸ್ತೂಲ್, ಜೀವಂತ ಕಾರ್ಟೇಜ್ ಮತ್ತು ಹಲವಾರು ಬಳಸಿದ ಕಾರ್ಟೇಜ್ಗಳನ್ನು ವಶಪಡಿಸಿಕೊಂಡು ಬಿಟ್ಟಿದ್ದಾರೆ. ಇನ್ನು ಮಿರ್ಗಾಂವ್ನಲ್ಲಿರುವ ದೇವಾಲಯ ಮತ್ತು ಆಶ್ರಮದಲ್ಲಿಯೂ ಕೂಡ ತೀವ್ರ ಶೋಧವನ್ನು ನಡೆಸಿದ್ದಾರೆ. ಇದರಲ್ಲಿ ಹಲವಾರು ಅನುಮಾನಾಸ್ಪದ ದಾಖಲೆಗಳು ಪತ್ತೆಯಾಗಿವೆ. ಹೆಚ್ಚುವರಿಯಾಗಿ ಮಹಾರಾಷ್ಟ್ರದಾದ್ಯಂತ ಅವರ ಒಡೆತನದ ಅನೇಕ ಆಸ್ತಿಗಳು ತನಿಖೆಯ ವ್ಯಾಪ್ತಿಗೆ ಬಂದಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಪ್ರಕರಣ ಈಗ ಮಹಾರಾಷ್ಟ್ರದಲ್ಲಿ ರಾಜಕೀಯ ಬಿರುಗಾಳಿಯನ್ನು ಕೂಡ ಹುಟ್ಟುಹಾಕಿದೆ. ಈ ಹಿಂದೆ ಮಹಾರಾಷ್ಟ್ರದ ಅನೇಕ ರಾಜಕಾರಣಿಗಳು ಈ ಜ್ಯೋತಿಷಿಯನ್ನು ಭೇಟಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ರೀತಿಯಾಗಿ ಈತನ ಒಂದು ಸಾಮ್ರಾಜ್ಯ ಕಟ್ಟುಕೊಂಡು ಬಿಟ್ಟಿದ್ದ. ಯಾವುದೋ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಹಣ್ಣು ಹಾಗೆ ಬದುಕನ್ನು ಮಾಡ್ತಾ ಇದ್ದ, ಯಾರ್ದೋ ದುಡ್ಡು ಬರ್ತಾ ಇತ್ತು, ಐಷಾರಾಮಿ ಬದುಕನ್ನು ಕೂಡ
ಕಟ್ಕೊಂಡು ಬಿಟ್ಟಿದ್ದ, ಐಷಾರಾಮಿ ಬಂಗ್ಲೆಗಳಲ್ಲಿ ವಾಸ ಮಾಡ್ತಾ ಇದ್ದ, ಹೇಗೆ ಬೇಕೋ ಹಾಗೆ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ಳೋದಕ್ಕೂ ಕೂಡ ಮುಂದಾಗಿ ಬಿಟ್ಟಿದ್ದ. ಇಂತಹದ್ದೊಂದು ಹಲ್ಕಟ್ ಜೀವನವನ್ನು ಈ ನಾಲಾಯಕ ಮಾಡ್ತಾ ಇದ್ದ. ಎಂಥವರಿಗೂ ಕೂಡ ಇಂತಹ ಒಂದು ವ್ಯವಸ್ಥೆ ಅಥವಾ ಇಂತಹ ಒಂದು ಜ್ಯೋತಿಷ್ಯರನ್ನು ಕಂಡ್ರೆ ಕ್ಯಾಕರಿಸಿ ಹೋಗಿಬೇಕು ಅನ್ಸುತ್ತೆ. ರಸ್ತೆಗೆ ಬಿಟ್ಟುಬಿಟ್ರೆ ಈತನನ್ನ ಜನಗಳೇ ಹೊಡೆದು ಕೊಂದು ಬಿಡುತ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಂತಹ ನಾಲಾಯಕರಿಗೆ ಎಂಥ ಶಿಕ್ಷೆಯನ್ನು ಕೊಡಬೇಕು ಗೊತ್ತಾಗ್ತಾ ಇಲ್ಲ. ನಮ್ಮ ಕಾನೂನಲ್ಲಿ ಇಂಥವರಿಗೆ ಯಾರೂ ಕೂಡ ಮರೆಯಲಾಗದಂತಹ ಒಂದು ಶಿಕ್ಷೆಯನ್ನು ಕೊಟ್ಟರೆ ಬಹುತೇಕ ಬೇರೆಯವರಿಗೂ ಕೂಡ ಇದೊಂದು ಪಾಠ ಆಗಬಹುದು ಅನ್ನೋದು ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸಾಧ್ಯವಾದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಖಂಡಿತವಾಗಿಯೂ ನೀವು ಕೂಡ ಶೇರ್ ಮಾಡಬೇಕು. ಎಂತೆಂತಹ ನಾಲಾಯಕ ಜ್ಯೋತಿಷ್ಯರು ನಮ್ಮ ಸಮಾಜದಲ್ಲಿ ತುಂಬಿಕೊಂಡು ಬಿಟ್ಟಿದ್ದಾರೆ ಅನ್ನೋದು ಕೂಡ ನಿಮ್ಮ ಕುಟುಂಬದವರಿಗಾಗಿರ್ಬೋದು, ಸ್ನೇಹಿತರಿಗೂ ಕೂಡ ಆಗಬಹುದು, ಅವರಿಗೂ ಕೂಡ ಗೊತ್ತಾಗಬೇಕಾಗಿದೆ. ಹಾಗಾಗಿ ಈ ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.